ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆಗಿರೋ ರೆಸಿಪಿ ತೋರ್ಸಾಕತ್ತೀನಿ ರೀ. ಅದು ಏನಂತಂದ್ರೆ ಮೆಂತ್ಯ ಪಲಾವ್ ರೀ. ಬೆಳಗ್ಗೆ ಟಿಫಿನ್ಗೆ ಸೂಪರ್ ಆಗಿರ್ತದೆ. ಬರೀ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಫಸ್ಟಿಗೆ ನಾ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೀನಿ ರೀ. ಅದಕ್ಕೆ ಒಂದು 3-4 ಚಮಚ ಎಣ್ಣೆ ಮತ್ತು 2 ಚಮಚದಷ್ಟು ತುಪ್ಪ ಹಾಕ್ಕೊಂಡೀನಿ ನೋಡಿರಿ. ಅದಕ್ಕೆ 1-2 ಇಂಚಷ್ಟು ಚಕ್ಕೆ ಮತ್ತು ಲವಂಗ, 2 ಏಲಕ್ಕಿ, 1-2 ಕಾಳು ಮೆಣಸು ಹಾಕ್ಕೊಂಡೀನಿ ನೋಡಿರಿ. ಅದಾದಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ಕೊಂಡ್ಬಿಡ್ರಿ. ಓಕೆ, ಅದು ಸ್ವಲ್ಪ ಚಟಪಟ ಅಂತ ಸಿಡೀಲಿ. ಅದಾದಮೇಲೆ ನೀವು ಸಣ್ಣದಾಗಿ ಹೆಚ್ಚಿರೋ ಕ್ಯಾರೆಟ್ ಹಾಕೋರಿ. ಸ್ವಲ್ಪ ಫ್ರೈ ಆಗಲಿ ರೀ. ಅದು ಒಂದೊಂದೇ ಹಾಕೋರಿ ನೀವು. ಆದಷ್ಟು ಎಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಇದು ಮಾಡಿದರೆ ಜಾಸ್ತಿ ಬೇಗ ಫ್ರೈ ಆಗೋದಿಲ್ಲ ಅದು. ಅದಾದಮೇಲೆ ಒಂದು ಪೊಟ್ಯಾಟೊ ಹೆಚ್ಚಿ ಹಾಕ್ಕೊಂಡಿ ನೋಡಿರಿ, ಆಲೂಗಡ್ಡೆ. ಅದಾದಮೇಲೆ ಒಂದು ಈರುಳ್ಳಿ ರೀ. ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅವನ್ನೆಲ್ಲ ಹಾಕ್ಕೊಂಬಿಟ್ಟು ಈಗ ಚಲೋತ್ನಾಗೆ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಓಕೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಓಕೆ ನೋಡಿರಿ, ಈಗ ಆಲ್ಮೋಸ್ಟ್ ಇವು ಫ್ರೈ ಆಗಕತ್ತವು. ಒಂದು 5 ನಿಮಿಷ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಬಿಡ್ರಿ, 1 ಚಮಚದಷ್ಟು. ನಿಮ್ಗೆ ಬೇಡ ಅಂತಂತಂದವ್ರು ನೀವು ಇವನ್ನ ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಇದ್ರೊಳಗೆ. ಓಕೆ, ಅದಾದಮೇಲೆ 1 ಕಪ್ಪಷ್ಟು ಹೆಚ್ಚಿರೋ ಮೆಂತ್ಯ ಸೊಪ್ಪು ಹಾಕ್ಕೊಳಕತ್ತೀನಿ ನೋಡಿರಿ. ಒಂಚೂರು ಮೆಂತ್ಯ ಸೊಪ್ಪು ಜಾಸ್ತಿ ಇದ್ರೆ ಇದು ಇರೋದ ರೈಸ್ ಮೆಂತ್ಯ ಮಸಾಲ ರೈಸ್ ಅಂತೇಳಿ ಮಾಡತ್ತೀನಿ ರೀ ನಾನು. ಸೊ ಅದಕ್ಕೆ ಇದು ಮೇನ್ ಕೋರ್ಸ್ ಅಂದ್ರೆ ಮೆಂತ್ಯನೇ ಅಂತ ಹೇಳ್ಬೋದು. ಆಮೇಲೆ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೇದು ಕೂಡ ರೀ. ಅದಾದಮೇಲೆ ನೀವು 1 ಟೊಮೆಟೊ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಬಿಟ್ಟು ಒಂಚೂರು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲವನ್ನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ರಿ. ಇದು ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಇರ್ತದಲ್ಲ, ಎಣ್ಣೆ ಒಳಗೆ ಸ್ವಲ್ಪ ಚಲೋತ್ನಾಗೆ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗಲಿ ಅದು ಸ್ವಲ್ಪ. ಅದಾದಮೇಲೆ ನೀವು 1-1.5 ಚಮಚದಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿ ನೋಡಿರಿ ನಾನು. ಅಂದರೆ ನೀವು ಖಾರ ನೋಡಿಬಿಟ್ಟು ಹಾಕೋರಿ. ಖಾರ ಜಾಸ್ತಿ ಇತ್ತಂತಂದ್ರೆ ಸ್ವಲ್ಪ ಹಾಕೋರಿ, ಇಲ್ಲ ನಡೀತದೆ ನಮ್ಗಂದ್ರೆ 2 ಚಮಚ ಕೂಡ ಹಾಕ್ಕೋಬೋದು. ಓಕೆ, ಅದಾದಮೇಲೆ ನಾನು 1 ಲೋಟದಷ್ಟು ಅಕ್ಕಿ ಹಾಕ್ಕೊಂಡೀನಿ ನೋಡಿರಿ. ಅಕ್ಕಿ ಹಾಕ್ಕೊಂಡು ಫಸ್ಟಿಗೆ ನೀರು ಹಾಕ್ಕೊಳಕ್ಕೆ ಹೋಗ್ಬಾರ್ದು ರೀ. ಯಾವುದೇ ರೈಸ್ ಮಾಡ್ಬೇಕಂದ್ರೆ ಫಸ್ಟ್ ಚಲೋತ್ನಾಗೆ ಅದನ್ನ ಇದು ಮಸಾಲೆ ಏನು ನಾವು ಈಗ ಒಗ್ಗರಣೆ ಕೊಟ್ಟಿರ್ತೀವಲ್ಲ ರೀ, ಅದ್ರ ಜೊತೆ ಚಲೋತ್ನಾಗೆ ಒಂದು 2-3 ನಿಮಿಷ ಹುರ್ಕೋಬೇಕು ರೀ ಅದನ್ನು. ಹಂಗೆ ಅಕ್ಕಿನ ಇರ್ತಾವಲ್ಲ ರೀ ಅದನ್ನು. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೀನಿ ನೋಡಿರಿ ನಾನು. ಅದು ಹಾಕ್ಕೊಂಡು ಮತ್ತೊಂದು ಸಲ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ. ಓಕೆ, ಈಗ ಯಾವ ಲೋಟದಿಂದ ನೀವು ಅಕ್ಕಿ ಹಾಕಿರ್ತೀರಲ್ಲ ರೀ, ಅದೇ ಸೇಮ್ ಮೆಸರ್ಮೆಂಟಲ್ಲಿ ನೀವು ನಮ್ಗೆ ಅನ್ನ ಉದುರ್ಬೇಕಂತಂದ್ರೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಬಿಡ್ರಿ. ಇಲ್ಲ ಸ್ವಲ್ಪ ನಮ್ಗೆ ಮೆತ್ತಗೆ ಬೇಕಂತಂದ್ರೆ ಇನ್ನೊಂದು ಅರ್ಧ ಲೋಟ ಎಕ್ಸ್ಟ್ರಾ ಹಾಕಿಬಿಟ್ಟು 2 ವಿಸಿಲ್ ಹೊಡ್ಸಿದ್ರಿ ಪರ್ಫೆಕ್ಟಾಗಿ ಮೆಂತ್ಯ ಮಸಾಲ ರೈಸ್ ರೆಡಿ ಆಗ್ತದೆ ನೋಡಿರಿ. ಓಕೆ, ನೋಡ್ತಿರ್ಬೋದು ನೀವಾಗ ಫೈನಲಾಗಿ ಇದು ಪ್ರೆಷರ್ ಆಯಿತು. ಅದು ತಣ್ಣಗಾಗಲಿ ಕುಕ್ಕರ್. ಅದಾದಮೇಲೆ ನೀವು ತೆಗೆದು ನೋಡಿರಿ ಎಷ್ಟು ಕಲರ್ಫುಲ್ ಆಗೈತೆ ಅಂತ ನಿಮ್ಗೆ ಗೊತ್ತಾಗತ್ತೈತಿ. ತಿನ್ನೋಕ್ಕೂ ಕೂಡ ಅಷ್ಟು ರುಚಿಯಾಗಿರ್ತದೆ ರೀ. ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಸೊಪ್ಪು ತಿನ್ನಲ್ಲ ಅಂತನೋರು ಈ ಥರ ಮಾಡಿಕೊಂಡು ತಿನ್ಬೋದು. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.